ಇವರೇ ಅದು ಯಾರ್ದು ಏನು ಅಂತ ಗೊತ್ತಿಲ್ಲ ಆಯ್ತಾ. ನನ್ನ ಪ್ರಶ್ನೆ ಇಷ್ಟೇ, ನಿನ್ನೆ ತಮ್ಮ ಸುದ್ದಿವಾಹಿನಿಗಳಲ್ಲಿ ಬಂದು ಪ್ರಕಟವಾಗಿದ್ದಂಥ ವರದಿ ಪ್ರಕಾರ ಒಂದು ಗುಜರಾತ್ ಲಿಂಕ್ ಇದೆ, ಮಹಾರಾಷ್ಟ್ರ ಲಿಂಕ್ ಇದೆ, ಗೋವಾ ಲಿಂಕ್ ಇದೆ. ಮೂರರಲ್ಲೂ ಕೂಡ ಯಾರ ಸರ್ಕಾರ ಇರೋದು? ಗುಜರಾತ್ನಲ್ಲಿ BJP ಸರ್ಕಾರ 25 ವರ್ಷದಿಂದ ಇದೆ. ಕಳೆದ 10-15 ವರ್ಷದಿಂದ ಮಹಾರಾಷ್ಟ್ರದಲ್ಲೇ ಅವ್ರ ಸರ್ಕಾರ ಇದೆ. ಗೋವಾನಲ್ಲಿ ಕೂಡ ಅದೇ ಪರಿಸ್ಥಿತಿ. ಈಗ ಇವೆಲ್ಲನೂ ಕೂಡ ಹೇಗೆ ಸರ್ಕಾರದ ಕೆಳಗಡೆ ನಡೀತಾ ಇದೆ? ಅದು ಯಾರ್ದಿದೆ ಅಂತ ತನಿಖೆ ಆಗಲಿ. ಕಾಂಗ್ರೆಸ್ ಇದ್ದರೆ ಕಾಂಗ್ರೆಸ್ಸು, BJP ಇದ್ದರೆ BJP, NCP, ಶಿವಸೇನಾ ಯಾರ್ದಿದ್ರೆ ಏನು, ದಟ್ ಈಸ್ ಲೆಟ್ ಇಟ್ ಕಮ್ ಔಟ್ ಟು ಇನ್ವೆಸ್ಟಿಗೇಷನ್. ಬಟ್ ಈ ಸರ್ಕಾರಗಳು ಮಾಡ್ತಾ ಇರೋದೇನು BJP ಸರ್ಕಾರಗಳಲ್ಲಿ? ಮತ್ತು ದೊಡ್ಡದಾಗಿ ಡಿಮಾನಿಟೈಸೇಷನ್ ಅಂತ ಒಂದು ದೊಡ್ಡ ಸ್ಲೋಗನ್ ಕೊಟ್ಟು ಪ್ರಧಾನಮಂತ್ರಿಗಳು ಎಲ್ಲ ಕಪ್ಪು ಹಣ ವಾಪಸ್ ಬಂದುಬಿಡ್ತು, ಅದು ಇದು ಅಂತ ಎಲ್ಲ ಊರೆಲ್ಲ ಹೇಳ್ಕೊಂಡು ಓಡಾಡಿದ್ರಲ್ರಿ. ಎಲ್ಲಿಂದ ಬರ್ತಾ ಇದೆ? ಮತ್ತು BJP ಕೆಲವು ನಮ್ಮ ಶಾಸಕರು ಇಲ್ಲಿನವರು, ಕರ್ನಾಟಕದವರು, ಇದು ತಿರುಪತಿಗೆ ಬ್ಲ್ಯಾಕ್ ಮನಿನ ವೈಟ್ ಮನಿ ಮಾಡೋಕ್ಕೆ ಹೋಗ್ತಾಯಿದ್ರು, ಚುನಾವಣೆಗೆ ಬಳಸಬೇಕಾಗಿದೆ ಅಂತ ಗೊತ್ತಿದೆ. ಅವ್ರಿಗೆ ಹೆಂಗೆ ಮಾಹಿತಿ ಇದೆ? ಸರ್ಕಾರಗಳಿಗೆ ಇರಲಾರ್ದಂಥ ಮಾಹಿತಿಗಳು BJP ಶಾಸಕರಿಗೆ ಹೇಗೆ ಗೊತ್ತಿದೆ? ಮತ್ತು ಅಲ್ಲಿ ತಿರುಪತಿನಲ್ಲಿ ಹೋಗ್ತಾ ಇದೆಯೋ ಅಥವಾ ಆಂಧ್ರಾಗೆ ಹೋಗ್ತಾ ಇದೆಯೋ, ಅಲ್ಲಿ ಯಾರು ಸರ್ಕಾರ ಇರೋದು? ಮತ್ತು ಇದು ಸ್ವಲ್ಪ ಈ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕಲ್ಲ ಕೇಂದ್ರ ಸರ್ಕಾರ. ಯಾವುದು ನಿನ್ನೆ ಇವತ್ತು ನಿನ್ನೆ ನಮ್ಮ ಪ್ರಧಾನಮಂತ್ರಿಯವರ ಭಾಷಣ ಮನ್ ಕಿ ಬಾತ್ನಲ್ಲಿ ನೀವು ಕೇಳಿದ್ರಿ, ಜೆನ್ಜಿ ಅವರಿಗೆ ಯಾವುದೋ ಭಜನ್ ಕ್ಲಬ್ಬಿಂಗಿಗೆ ಈಗ ಒಲವು ತೋರಿಸ್ತಾ ಇದ್ದಾರೆ ಅಂತ. ಅದ್ರ ಬಗ್ಗೆ ಮಾತಾಡಲಿಕ್ಕೆ ನೋಡಲಿಕ್ಕೆ ಟೈಮ್ ಇದೆ, ಪುರ್ಸೋತಿದೆ ಪ್ರಧಾನಮಂತ್ರಿಗೆ. 1000 ಕೋಟಿ ರೂಪಾಯಿ 400 ಕೋಟಿ ರೂಪಾಯಿ ಟ್ರಕ್ನಲ್ಲಿ ಹೋಗ್ತಾ ಇದೆ ಅವ್ರ ಸರ್ಕಾರಗಳಲ್ಲಿ, ಅದು ಗೊತ್ತಿಲ್ವಾ? ಇದಕ್ಕೆ ಯಾರು ಉತ್ತರ ಕೊಡಬೇಕು? ಹೋಮ್ ಮಿನಿಸ್ಟರ್ ಅವರೇ ನಿದ್ದೆ ಮಾಡ್ತಾ ಇದ್ದಾರೇನ್ರಿ? ಅಮಿತ್ ಶಾ ಅವ್ರು ಎಲ್ಲಿದ್ದಾರೆ ಇವಾಗ? ಮಿಕ್ಕಿದ ಟೈಮ್ನಲ್ಲೆಲ್ಲ ಬರೀ ಚುನಾವಣೆಗೆ ಮಾತ್ರ ಇವರೆಲ್ಲ ಕಾಣಿಸ್ಕೋತಾರಲ್ಲ, ಚುನಾವಣೆ ವೇದಿಕೆ ಮೇಲೆ ಕಾಣಿಸ್ಕೋತಾರಲ್ಲ. ಇಂಥ ಉತ್ತರ ಬಂದಾಗ ಕಾಂಗ್ರೆಸ್ನವರೇ ಉತ್ತರ ಯಾಕೆ ಕೊಡಬೇಕು? BJP ಅವರೆಲ್ಲ ಹೋಗ್ತಾರೆ, ಕೇಂದ್ರನೂ ಅವ್ರ ಕೈಯಲ್ಲೇ, ಎಲ್ಲ ರಾಜ್ಯ ಸರ್ಕಾರವೂ ಅವ್ರ ಕೈಯಲ್ಲೇ. ಅವ್ರಿಗೆ ಕೇಳಿ ಏನಾಗ್ತಾ ಇದೆ ಅಂತ. ಗೋವಾ ಪಾಸಾಗಿ ಬೆಳಗಾವಿ ಬರುತ್ತೆ, 2 ಸ್ಟೇಟ್ ಪಾಸ್ ಆಗೋರು ಕಂಟೈನರ್ನ ಯಾರು ಚೆಕ್ ಮಾಡೋದಿಲ್ಲ. ಅದೇ ಕೇಳ್ತಾ ಇರೋದು ಸ್ವಾಮಿ. ನನಗೆ ಗೊತ್ತಿಲ್ಲ ಇದ್ರ ಬಗ್ಗೆ. ನಿನ್ನೆ ನಿಮ್ಮ ಚಾನೆಲ್ಗಳಲ್ಲಿ ಬಂದಿರೋ ವರದಿ ಪ್ರಕಾರ ಅವ್ಯಾವ ವಿರಾಟ್ ಅಂದ್ಬಿಟ್ಟು ಯಾರೋ ಗುಜರಾತ್ದವನು ಇದ್ದಾನಂತೆ, ಕಿಶೋರ್ ಇದ್ದಾನಂತೆ, ಇವರೆಲ್ಲರೂ ಕೂಡ ಗುಜರಾತು ಮಹಾರಾಷ್ಟ್ರ ಮೂಲದವರು ಅಂತ ಹೇಳ್ತಾ ಇದ್ದಾರೆ. ಅವರು BJPನ ಕಾಂಗ್ರೆಸ್ಸ ನನಗೆ ಗೊತ್ತಿಲ್ಲ. ಆದರೆ ಅಲ್ಲಿ ಸರ್ಕಾರ ಯಾರು ನಡೀತಾ ಇರೋದು ಅಂದರೆ 1 ಕೋಟಿ. ಆಮೇಲೆ ನೀವೇ ಹೇಳ್ತಾ ಇದ್ದೀರಾ ಅದರಲ್ಲಿ 400 ಅಲ್ಲ 1000 ಕೋಟಿ ಇತ್ತು ಅಂತ. ಆಮೇಲೆ 2000 ನೋಟಾ? 2000 ನೋಟ್ ಸಿಗ್ತಾ ಇಲ್ಲ. ಯಾರು ಪ್ರಿಂಟ್ ಮಾಡ್ತಾ ಇದ್ದಾರೆ? ಹೇಗೆ ಪ್ರಿಂಟ್ ಮಾಡ್ತಾ ಇದ್ದಾರೆ? ಗುಜರಾತ್ನಲ್ಲೇ ಪ್ರಿಂಟಿಂಗ್ ಮಿಷಿನ್ ಇಟ್ಟಿದ್ದಾರಾ? ಸೆಮಿ ಕಂಡಕ್ಟರ್ ಮಾಡ್ತೀನಿ ಅಂದ್ಬಿಟ್ಟು ಇಂಥ ಪ್ರಿಂಟಿಂಗ್ ಮಾಡ್ತಾ ಇದ್ದಾರಾ? ಆಯ್ತು ರೀ.